ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥವ್ರು. ಈಗ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಒಂದು ಶೆಡ್ಯೂಲ್ ಏನೋ ಶೂಟ್ ಮಾಡಿದ್ದಾರೆ, ಇವ್ರಿಗೂ ಹ್ಯೂಜ್ ರೆಮ್ಯುನರೇಷನ್ ಬೇರೆ ಕೊಟ್ಟಿದ್ದಾರೆ. ಅವ್ರದ್ದು ಒಂದು ಸಿನಿಮಾ ಅತಂತ್ರದಲ್ಲಿದೆ, ಡೆವಿಲ್ ಸಿನಿಮಾ. ಸರ್ ಡೆವಿಲ್ ಸಿನಿಮಾ ಹೆವಿ ಎಕ್ಸ್ಪೆಕ್ಟೇಷನ್ ಸಿನಿಮಾ, ತುಂಬ ಚೆನ್ನಾಗಿ ಪ್ರಕಾಶ್ ಇಸ್ ವೆರಿ ಗುಡ್ ಡೈರೆಕ್ಟರ್, ಎರಡನೇ ಮಾತಿಲ್ಲ, ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಒಂದು ಘಟನೆ ಆಗಬಾರ್ದು ಆಗಿದೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಲ್ಲ. ಅತಿ ಶೀಘ್ರದಲ್ಲಿ ಬಂದಾಗ ಏನು ಇವತ್ತಿದೆ ಕ್ರೇಜ್ ಇದು ಡಬ್ಬಲ್ ಇರುತ್ತೆ 100%. ನಾನು ಹೇಳ್ತೀನಿ ಇವತ್ತೇನು ದರ್ಶನ್ ಏನು ವ್ಯಾಪಾರ ಇದೆ, ಇದ್ರ 1.5 ವ್ಯಾಪಾರ ಮಾಡ್ತಾರೆ ಅವ್ರ ಪ್ರೊಡ್ಯೂಸರ್ ಅಂತ ಹೇಳಕ್ಕೆ ಪ್ರಕಾಶ್ ಅವರು ಆರೋಪಿ ಸ್ಥಾನದಿಂದ ಅಪರಾಧಿ ಅಂತ ಪ್ರೂವ್ ಆಗಿ ಏನು ಅದಕ್ಕೆ ಆಗಬೇಕಾದಂತ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ್ರು, ಇದೇ ಕ್ರೇಜ್ ಇರುತ್ತೆ. ಇದೇ ಸರ್ ಅವ್ರು ದರ್ಶನ್ ಅವರು ನೀವು ಬರೀ ಆರೋಪಿ ಅಂತ ಕೆಲವು ಮಾಧ್ಯಮಗಳ ಮುಖಾಂತರ ಅವ್ರು ಅದು ಅಂತಾರೆ. ಕೆಲವರು ನಾನು ಕೇಳ್ದಾಗಿಲ್ಲ, ಅವ್ರು A7 ಇತ್ತಂತೆ, A2 ಹಾಕ್ಬಿಟ್ರಂತೆ, ಕೆಲವ್ರು ಹಿಂಗೆಲ್ಲ ಹೇಳ್ತಾರೆ. ಸರ್ ದರ್ಶನ್ ಅವ್ರು ಬೇಕು ಅಂತ ಕೆಲವ್ರು ಮಾಡಿಬಿಟ್ಟವ್ರೆ, ಈ ಥರ ಮಾಡಿ ನಾವು ಯಾವುದು ನೋಡಿಲ್ವಲ್ಲ, ಕಣ್ಣ ನಮ್ಮ ನೋಡಿರ್ಬೇಕು ನಾವು ಆಮೇಲೆ ದರ್ಶನ್ ಅವ್ರು ಬಂದಾಗ ಏನೋ ಬೈದು ಒಂದು ಏಟು ಹೊಡೆದ್ಬಿಟ್ಟು ಕಳಿಸ್ಬಿಟ್ಟವ್ರೆ, ಊಟ ಗಿಟ ಮಾಡಿಸಿ ಕಳ್ಸಂತಾರೆ. ಅದಕ್ಕೆ ಯಾರು ಮಾಡಿದ್ರು ಏನು ಅಂತ ಗೊತ್ತಿಲ್ಲ. ನಾವು ಅವ್ರ ಬಗ್ಗೆ ಹಾಂ ಅದು ಅಲ್ಲ ನಾವು ಹೇಳೋಕ್ಕಲ್ಲ. ನಾವು ನೀವು ನೋಡಿದ್ದೀವ ಲಾ ಪೊಲೀಸವರು ಕಾನೂನು ಕೊಟ್ಟವ್ರೆ, ಕಾನೂನು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರಲ್ಲ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಸೇರ್ತಾರೆ ಅಂತಂದ್ರೆ ಯಾರು ಸುಮ್ಮನೆ ಹಂಗೆ ಮಾಡಕ್ಕೆ ಸರ್ ಒಂದು ನಿಮಿಷ ಇಲ್ಲ ಆ ಥರ ನೀವು ಇವರು ಇದ್ದವ್ರು ಅಲ್ಲಿ ಸೇರ್ತಾರೆ ತಪ್ಪೆ. ಆಮೇಲೆ ಸರ್ ಮಾಡಿದಾಗ ನಮಗೆ ಪ್ರೂವ್ ಇದೆಯಾ ನೀವು ಹೇಳಿ, ಪ್ರೂವ್ ಇದೆಯಾ ನಾನು ಒಪ್ಕೋತೀನಿ. ಸರ್ ಸುಮ್ಮನೆ ಗ್ರೂಪಲ್ಲಿ 10 ಜನ ಹೊಡೆದಾಡಿದ್ರೆ 10 ಜನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಿ ರಿಪೋರ್ಟ್ ಹಾಕಿ ನ್ಯಾಯಾಲಯ ತೀರ್ಮಾನ ಮಾಡಿ, ನಾವ್ಯಾರು ತೀರ್ಮಾನ ಮಾಡೋಕ್ಕೆ ಸರ್? ಅದು ತಾವು ತಮ್ಮ ಅನಿಸಿಕೆಗಳು ಇರ್ತದೆ, ನಮ್ಮ ಅನಿಸಿಕೆಗಳು ಏನೇನೋ ಒಬ್ಬೊಬ್ರು ಗೊತ್ತೆ. ಯಾಕಂದ್ರೆ ಇವತ್ತು ಈಗ ನೀವು ದರ್ಶನ್ ಅವರಿಗೆ ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥ ಒಬ್ಬ ನಿರ್ಮಾಪಕರಾಗಿ ನೀವು ದರ್ಶನ್ ಫೇವರೇ ಮಾತಾಡ್ತೀರಾ. ಸಾರಿ ಕನ್ನಡ ಚಿತ್ರರಂಗದಲ್ಲೆಲ್ಲ, ನಾನು ಭಾರತೀಯ ಚಿತ್ರರಂಗದಲ್ಲಿ ತೆಲುಗು ತಮಿಳಲ್ಲಿ ಅಡ್ವಾನ್ಸ್ ಇದೆ, ಮಲಯಾಳಿ ಅಡ್ವಾನ್ಸ್, ಕನ್ನಡ ಅಡ್ವಾನ್ಸ್ ಇದೆ. ದರ್ಶನ್ ಅಡ್ವಾನ್ಸ್ ಕೊಟ್ಟೆ ಮಾತಾಡ್ತಾ ಇಲ್ಲ, ನಾನು ನ್ಯಾಯಸ್ಥಾನದಲ್ಲಿ ನನಗೆ ಗೊತ್ತಿದ್ದು ಮಾತಾಡ್ತಿದ್ದೀನಿ. ನಾನು 100% ನ್ಯಾಯ ಒದಗಿಸ್ಕೊಡ್ತದೆ. ದರ್ಶನ್ ಅವ್ರು ಬಂದರೆ ಒದಗಿಸಲ್ಲ ನೀವು ಅನ್ಕೋತೀರಾ? ಇಲ್ಲ, ತುಂಬ ಇಲ್ಲ ಸರ್. ಸರ್ ಇವತ್ತು ನಿನ್ನೆ ಯಾವುದೋ ಸತ್ಸಂಗದಲ್ಲಿ 106 ಜನ ಸತ್ತೋಗ್ಬಿಟ್ರು. ಈಗ ಅವ್ರನ್ನೆಲ್ಲ ಬದುಕಿಸಕ್ಕಾಗುತ್ತಾ ಸರ್? ಸರ್ ತಪ್ಪು ನೋಡಿ, ಇಲ್ಲಿ ತಪ್ಪಾಗಿಲ್ಲ ಅಂತ ಹೇಳ್ತಾ ಇಲ್ಲ, ನಾವು ನೋಡಿಲ್ಲ. ಅಲ್ಲಿ ಯಾರು ಮಾಡಿದ್ರು ಗೊತ್ತಿಲ್ಲ. ಸತ್ಸಂಗ 350 ಜನ 100 ಕಾಲು ತುಟ್ಟು ಸತ್ತೋಗ್ಬಿಟ್ರು. ಆಮೇಲೆ ಬಸ್ಸಲ್ಲೂ ಸತ್ತು. ಅದು ಅನ್ಎಕ್ಸ್ಪೆಕ್ಟೆಡ್ ಸರ್. CM ಅವ್ರ ಕಾನೂನು ಪ್ರಕಾರ ಹೇಳ್ತಾರೆ, ನಾವು ನೋಡಿದ್ದೀವ ಮೇಡಮ್. ನಾವು ಇಲ್ಲ, ನಾವು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಉದ್ದೇಶ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.